स्वागत है आपका बी न्यूज नेशन में। मैं हूं आबिद हुसैन शेख। सिंडिकेट बैंक के खिलाफ कन्नड़ रक्षणा वेदिके का आक्रोश। पिछले दिनों बीजापुर जिले के बसवन बागेवाड़ी तालुके के रोनीहाल ग्राम के सिंडिकेट बैंक शाखा में कई किसानों और महिलाओं के एफडी और एसबी खातों से करोड़ों से ज्यादा का रुपया गबन करने को लेकर उस शाखा के मैनेजर और संबंधित अधिकारियों पर कार्रवाई करके ग्राहकों का रुपया लौटाने की मांग करते हुए कन्नड़ रक्षणा वेदी के जिला अध्यक्ष MC मुल्ला के नेतृत्व में बीजापुर में स्थित सिंडिकेट बैंक के प्रमुख शाखा के सामने आक्रोश जताते हुए 15 दिनों में रुपया न लौटाने पर बड़ा आंदोलन करने की चेतावनी भी दी प्रदर्शनकारियों ने। इस मौके पर पदाधिकारियों सहित लूटे हुए ग्राहकों ने भी रुपया लौटाने की गुहार लगाई। ಎಲ್ಲಾನು ನಾವು ಮೇಗಿನ ಅಧಿಕಾರಿಗಳಿಗೆ ಎಲ್ಲ ಗಮನಕ್ಕೆ ತಂದೀವಿ। ಮತ್ತೆ ಇಲ್ಲೇ ನಮ್ಮ ಮೇಲೆ ನೀವು ಪ್ರೆಷರ್ ಮಾಡಿದ್ರೆ ನಮ್ಮ ಕೈಯಾಗ ಅಧಿಕಾರಿ ಏನಿದಿರ್ತದೆ, ನಾವು ನಿಮ್ಮ ಗತೆ ಸಿಬ್ಬಂದಿ ನಮ್ಮ ಕಡೆ ಏನಿರ್ತದೆ, ನಿಮ್ದು ಏನು ತ್ರಾಸದ ಎಲ್ಲ ನಾವು ಮನ ಮುಟ್ಟುವಂಗ ಮ್ಯಾಗ ತಿಳಿಸೋದು, ಅದು ಎಲ್ಲ ತಿಳಿಸಿವಿ। ಅವ್ರು ಏನು ಹೇಳ್ತಾ ಇದ್ದಾರೆ ಈಗ ಇದಕ್ಕೆ ಟೈಮ್ ಹಿಡಿತದ ಒಂದು ಸ್ವಲ್ಪ, ಕೋರ್ಟ್ ಮ್ಯಾಟ್ರ್ ಕೋರ್ಟ್ನೊಳಗೆ ಬಿಟ್ಟು ನಮ್ಮ ಬ್ಯಾಂಕಿನ ವತಿಯಿಂದ ಏನು ಸಾಧ್ಯತೆ ಅದ, ಬಡವ ಜನರಿಗೆ ನಾವು ಏನು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಅದ ಅದ್ರ ಬಗ್ಗೆ ವಿಚಾರ ಮಾಡಿ ಆಲ್ರೆಡಿ ಆಫೀಸ್ ನೋಟ್ ಅನ್ನೋದೊಂದು ಇರ್ತದೆ, ಆಫೀಸ್ ನೋಟ್ ಪುಟಪ್ ಮಾಡ್ಯಾರ। ಹೇಳ್ತೀವಿ ನಾನು ದುಡ್ಡು ಕೊಡೋರಿಗೆ ನಾವು ಇದನ್ನು ಬಂದ ಮಾಡವ್ರು, ನಮ್ಗೆ ರೊಕ್ಕ ಬೇಕಾ, ರೊಕ್ಕ ಕೊಡೋವರೆಗೆ ಹೋಗೋದಿಲ್ಲ। ಇವ್ರು 15 ದಿನ ಹೇಳಿದ್ರೆ ಆ ಮತ ಬಂದು ಏನು ಹೇಳಿದ, ಹುಣಸೆಕಟ್ಟಿಗೆ ಬಂದ 8 ದಿನ ಟೈಮ್ ಕೊಟ್ಟ, ಇದಕ್ಕೆ ದಾನಪ್ಪ ಗುಡಿಗೆ ಬಂದ 6 ದಿನ ಕೊಟ್ಟ, ಎಲ್ಲ ಕೂಡ 6 ತಿಂಗಳು ಹೋಯ್ತು, ಇನ್ನೂ ನಮ್ಮ ಹಣ ಬರೋದಿಲ್ಲ, ನಾವು ಬಿಟ್ಟು ಹೋಗೋದಿಲ್ಲ। ನಮ್ಮನ್ನ ಕೊಲ್ಲಿ ಇಲ್ಲ ಯಾರು, ನಾವು ಸಾಯಕ್ಕೂ ತಯಾರಾಗೇ ಬಂದೆವು। ನಮ್ಮ ಊರಾರು ಹಣ ಕೂಡಿ 2 ಕೋಟಿ ರೊಕ್ಕ ತಿಂದಾನೆ, ಅಷ್ಟು ದುಡ್ಡು ಕೊಡಬೇಕು, ನಾವು ಹೋಗ್ಬೇಕು। ನಮ್ದು 3 ಲಕ್ಷ ಐತಿ ಬಿಡು, ನಮ್ದು ಒಬ್ರದ ಹೇಳಿದ್ರೆ ಹೆಂಗೆ, ಅಷ್ಟು ರೈತರದ್ದು। ಹಾಂ, ನಂದು ಒಬ್ಬಾಕಿದ ಹೇಳಿ ಏನು ಮಾಡಲಿ, ನಾವು ಒಬ್ಬಾಕಿ ಉಳಿಲಿ ಅಟ್ರು ಸಾಯಿಲ್ಲ। ಈಗ ಅಮಾಸೆ ಐತೈತಿನ ಹೆಣ್ಮಕ್ಳು ಮನೆಗೆ ಉಳಿದಾರ ತರಬೇಕಾದ್ರೆ ಎಲ್ಲ ಕಡೆ ಬಸ್ ಮೊದಲು ಮಾಡಿ ಬಂದ್ ಮಾಡ್ತೇವೆ ನಾವು, ನಮ್ಮನ್ನ ಏನು ಮಾಡ್ತೀರಿ ಮಾಡಿರಿ। ಹಾಂ, ನಾವು ಎಣ್ಣೆರು ಕುಡ್ತೇವೆ, ನಾವು ಊರ್ಲಿ ಹಾಕೊಳಕ್ಕೆ ಹಗ್ಗ ಹಾಕಿ ಸತ್ತಿಂದ 3 ದಿನ ಅಡ್ಮಿಟ್ ಮಾಡಿ ತಂದೇವು, ಇಂದು ತಂದೇವು ನೋಡಿ, ಇಂದು ಅದ ನೋಡಿ ನಾವು ಎಲ್ಲಕ್ಕೂ ತಯಾರ, ಎಲ್ಲ ನೋಡಿವು, ಕುಡಿಲಾಕ ನೀರಿಲ್ಲ, ಬರ ನಿಮ್ಮದ ಹೇಳ 3 ತಿಂಗಳು 6 ತಿಂಗಳು ಸುಮ್ ಕೂತೇವು, ಇನ್ನು 6 ದಿನ ನಾವು ಸುಮ್ ಕುಂಡ್ರದಿಲ್ಲ। ರೊಕ್ಕ್ರಿ ನಾವು ಸಾಲಿ ಕೆಲಸ ಮಾಡಕ್ಕೆ ಹೋಗ್ಯವ್ರಿ, ಅಡುಗೆ ಮಾಡಕ್ಕೆ ಹೋಗ್ಯವ್ರಿ। ನಾನು ಮೊದಲ ಬ್ಯಾಂಕಿಗೆ ಹೋದನ್ರಿ, ಬ್ಯಾಂಕಿಗೆ ಹೋಗೋಣ ಅವ್ರು ಏನಂದ್ರೆ ಇಲ್ಲಿ ಯಾಕೆ ಬಂದೀವ ನೀನು, ಅಲ್ಲೇ BMC ತೆಲಿಗೆ ಅದನ, ಅಲ್ಲೇ ಅವ್ನು ಬಲೆಕ್ ಕೊಡ್ರಿ ಅಂದ್ರೆ ಅವ್ರು ಬ್ಯಾಂಕ್ನವ್ರು। ಹಂಗಾರ ಇಲ್ಲೇ ಓನೇನ ಅದನ, ಅನ್ನ ಅದನ, ಮತ್ತು ಚಲೋ ಮಂದಿದಾನ, ವಿಶ್ವಾಸ ಐತಿ ತಕ್ಷಣ ಅವ್ರು ರೊಕ್ಕ ಫಸ್ಟ್ FD ಇಟ್ಟಿದ್ದೀನಿ ರೀ ನಾ 16,000 ರೂಪಾಯಿ ರೀ, ಅದನ್ನು ಮುರ್ತಾಡೆ ಮಾಡಿ 34,000 ರೂಪಾಯಿ ಕೈಯಾಗ ಕೊಟ್ಟೀನಿ ರೀ ಅವ್ನು ಕೈಯಾಗ ರೀ। ನಾವು ಮುಂದೆ ಮಾಡಿಕೊಡ್ತೀನಿ ತಂಗಿ, ಈಗ ಬ್ಯಾಡ ತಂಗಿ ತಣ್ಣ, ಮತ್ತು ಮುಂದೆ ಹಾಕಿ ಕೈಯನ್ನು ರೊಕ್ಕನ ಇಸ್ಕೊಂಡು ಹೋದ್ರಿ, ಹೆಂಗೆ ಇಸ್ಕೊಂಡು ಹೋದ ನಮಗೆ ವಿಚಿತ್ರ ಐತ್ರಿ ಅವ್ನು ರೊಕ್ಕ ರೀ। ಒಟ್ಟು ಅವ್ ಮಾತು ಕೇಳಿದ್ರೆ ಏನು ಅಷ್ಟು ವಿಶ್ವಾಸನ ಐತಿ ನಂಗೆ ಮಾಡಿಬಿಟ್ಟಾನ್ರಿ, ಒಟ್ಟರಿಗೆ ಗೋಣ್ ಮುರ್ದಾನ್ರಿ। ಒಟ್ಟು ಯಾರು ಕೊಟ್ಟರು ನಮಗೆ ಏನು ಕೊಟ್ಟರು ನಮಗೆ ಸಮಾಧಾನ ಇಲ್ಲರಿ, ನನಗೆ ಒಟ್ಟು ಮಾತಾಡೋಕೆ ಬರೋಲ್ಲ ಅವ್ನ ಬಗ್ಗೆ ಏನಂದ್ರೆ ನನಗೇನು ಗೊತ್ತಾಗೋದು। 27 ಲಕ್ಷ ರೂಪಾಯಿ ಬ್ಯಾಂಕ್ ಇಟ್ಟಿದ್ದೀವಿ ರೀ, ಆ ಬ್ಯಾಂಕಿನ ದುಡ್ಡೆಲ್ಲ ಕಳು ಮಾಡ್ಕೊಂಡು ಎಲ್ಲರೂ ಎಸ್ಕೇಪ್ ಆಗಿಬಿಟ್ಟಾರ, ಮೋಸದಿಂದ ಸಹಿ ಮಾಡ್ಸೊಂದು ಈಗ ದುಡ್ಡು ವಾಪಸ್ ಕೊಡ್ತೇವೆ ತರ ಕೊಡವಲ್ರು। ನಾವು ಇದು ಹೊಲ್ದಾಗ ದ್ರಾಕ್ಷಿ ಹೆಚ್ಚಿನಿ, ನಮ್ಮ ಹೊಲ್ದಾಗ ಖರ್ಚು ಮಾಡೋಕೆ ಏನೂ ದುಡ್ಡಿಲ್ಲ ಕೈಯಾಗ, 1 ರೂಪಾಯಿ ಎಲ್ಲಿ ಕೊಡೋಕೆ ನಮ್ಗೆ ಯಾರು ಕೊಡೋಲ್ಲ, ನನಗೆ ಭಾಳ ತ್ರಾಸ ಐತಿ। ಅದಕ್ಕಾಗಿ ನಾನು ಇದು ಚಿಂತೆ ಒಳಗೆ ಕುಡ್ದ ಎಲ್ಲ ಸತ್ಯನಾಶ ಆಗಿ ಹಾಳಾಗಿ ಸಾಯಕ್ಕೆ ಹೊಂಟೀನಿ। ಆದರೆ ಯಾರೂ ಇವು ಅಧಿಕಾರಿಗಳು ಯಾರೂ ಸಹಾಯ ಮಾಡೋಲ್ಲ, ಎಲ್ಲರೂ ಯಾರು ಕೇಳಿ ಹಾಕೋಲ್ಲ। ನಾವು ಜಮೀನು ಕಳ್ಕೊಂಡೆವು, ಜಮೀನು ಕಳ್ಕೊಂಡು ನನ್ನ ಹೆಸರು ಬಸವರಾಜ್ ಮೇಟಿರಿ, ಹುಬ್ಕಡೆಯವ್ರಿ। ರೋನಿಯಾಳ ಸಿಂಡಿಕೇಟ್ ಬ್ಯಾಂಕ್ ಅಧಿಕಾರಿಗಳು ರೋನಿಯಾಳ ಗ್ರಾಮದ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಗಳ ಅಲ್ಲಿ ಅಕೌಂಟ್ ಖಾತೆದಾರಗಳಿಂದ ಕೊಟ್ಟಿ ಸಹಿಗಳನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ FDಗಳನ್ನು
ಅಕೌಂಟ್ನಲ್ಲಿ SBI ಅಕೌಂಟ್ನಲ್ಲಿ ಇರ್ತಕ್ಕಂಥ ಹಣವನ್ನು ಅಲ್ಲಿ ಅಧಿಕಾರಿಗಳು ರೋಣಿಯಾಳ ಸಿಂಡಿಕೇಟ್ ಬ್ಯಾಂಕ್ ಅಧಿಕಾರಿಗಳು ಅದನ್ನು ಕೊಟ್ಟಿ ಸಹಿಗೆ ಮಾಡುವ ಮೂಲಕ ಅಲ್ಲಿ ಹಣವನ್ನು ದೋಚಿಕೊಂಡಿದ್ದಾರೆ. ಸುಮಾರು 1 ಕೋಟಿ ಮೇಲೆ ಅಲ್ಲಿ ಹಣವನ್ನು ದೋಚಿಕೊಂಡಿರ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರ ಎಲ್ಲ ರೈತರ ಒಂದು ಹಣವನ್ನು ದೋಚಿದ ಅದನ್ನು ಮುಂದೆ ಆದರೂ ಎಲ್ಲರೂ ಹೋಗಿ ಆ ಪ್ರತಿಭಟನೆ ಮಾಡಿದಾಗ ಅಲ್ಲಿ ದೋಚಿದ ಅಧಿಕಾರಿಗಳನ್ನ 5 ಮಂದಿ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿ ದರ್ಗಾ ಜೈಲಿಗೆ ಹಾಕಿರ್ತಾರೆ. ಈಗ ಅವರು ಜೈಲಿಂದ ಹೊರಗೆ ಬಂದರೂ ಕೂಡ ಅವರು ರಾಜಾರೋಷವಾಗಿ ಈ ಆ ಹಣವನ್ನು ಖಾತೆದಾರಿಗೆ ಇನ್ನೂ ಹಾಕಾಗ್ತಾ ಇರಲಿಲ್ಲ. ಅವ್ರು ಜೈಲಿಂದ ಹೊರಗೆ ಬಂದಕ್ಷಿಂದ ಆರಾಮಾಗಿ ಎಲ್ಲರ ಮುಂದೆ ಓಡಾಡ್ತಾರೆ ಅವರು. ಆದರೂ ಬ್ಯಾಂಕ್ ಅಧಿಕಾರಿಗಳು ನಮಗೆ 6 ತಿಂಗಳೊಳಗೆ ಆ ಹಣವನ್ನು ನಾವು ಎಲ್ಲ ಖಾತೆದಾರಿಗೆ ಹಾಕ್ತೀವಿ ಅಂತ ಹೇಳಿದರು. ಆದರೂ 6 ತಿಂಗಳಾದರೂ ಇನ್ನೂ ತನ್ನ ಅಧಿಕಾರಿಗಳು ಮೇಲಾಧಿಕಾರಿಗಳು ಗಮನಕ್ಕೆ ತಂದರೂ ಕೂಡ ಹಾಕ್ತಾ ಇಲ್ಲ. ಕಲ್ಲು ಸೊನ್ನದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರು ವಿಜಯಪುರ. ತಾನೇ ನಮ್ಮ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರಂತ ಕಲ್ಲುನ ಸೊನ್ನೋದು ಮಾತಾಡೋದೆಲ್ಲ ಸತ್ಯ ಇರ್ತದೆ. ಇವತ್ತಿದು ನಡೆದು 6 ತಿಂಗಳಾಯಿತು ಸತತವಾಗಿ ನಮ್ಮ ರೈತರಿಗೆ. ಬಹುಶಃ ನಿಮ್ಗೆ ಪ್ರತಿಯೊಬ್ಬರು ಅಕೌಂಟ್ನಲ್ಲಿ ಒಂದು ಏನು ತಂಬು ಅಂತ ಒಂದು ಬ್ಯಾಂಕ್ನಲ್ಲಿ ಇರ್ತಲ್ಲ ಅಂಥ ಕೆಲಸದಿಂದ ನಮ್ಮ ರೈತರದ ಒಂದು ತಂಬು ಹೊತ್ತಿಸ್ಕೊಂಡು ಅವ್ರ ಖಾತೆದಂತ ಇರತಕ್ಕಂಥ ಹಣವನ್ನು 2ರಿಂದ ಒಬ್ಬೊಬ್ರು 3 ಲಕ್ಷ ಒಬ್ಬರು 4 ಲಕ್ಷ ಸುಳ್ಳು ಎಫ್ಡಿ ಕಾಗದನ್ನು ಹಚ್ಚಿ ಏನು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡಿದಂಥ ಅಧಿಕಾರಿಗಳು ಅವ್ರನ್ನ 5 ಮಂದಿನ ಅರೆಸ್ಟ್ ಮಾಡಿ ಈಗ ಬೇಲ್ ಮ್ಯಾಗ ಬಂದು ಅವರು ತಮ್ಮ ಜೀವನಕ್ಕೆ ತಾವು ಚಾಲೂ ಮಾಡಿದ್ರೆ ಇವತ್ತೆಲ್ಲ ರೈತರು ಏನು ಮಾಡಬೇಕು? ನನ್ನ ಹೆಸರು ಸಿದ್ದರಾಯ ಉಗ್ರ ಅಂತ ಕುಕ್ಕಟ್ಟಿ ಗ್ರಾಮದಲ್ಲಿ ವಾಸ ಮಾಡ್ತೀನಿ. ಅಲ್ಲಿ ರೋಣಿಯಾಳ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಅವ ಸಬ್ಕೋ ಅಂಥೇಳಿ ಒಬ್ಬ ಬ್ಯಾಂಕ್ ಕಾಂಟ್ಯಾಕ್ಟ್ರು ಬಂದಿದ್ದ. ಅವ್ರನ್ನ ಬ್ಯಾಂಕ್ನಲ್ಲಿ ಬಿಟ್ಕೊಂಡು ಅವನು ಏನೇ ಮಾಡಿದ್ರು ಅವ ಒಂದು ದಿವ್ಸಕ್ಕೆ ಟ್ರಾನ್ಸಾಕ್ಷನ್ 10,000 ರೂಪಾಯಿ ಅಷ್ಟೇ ಇತ್ತು. ಅವ RTGS ಮೂಲಕ ಎಲ್ಲ ಪ್ರತಿಯೊಬ್ಬರದು ಬಡವರಾಗಲಿ ಯಾರೇ ರೈತರದಾಗಲಿ ಪ್ರತಿಯೊಬ್ಬರದು ದುಡ್ಡನ್ನು ಅವನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಕ್ಕೂ ಇವರು ಸಿಂಡಿಕೇಟ್ ಬ್ಯಾಂಕ್ ಸಿಬ್ಬಂದಿಗಳು ಅದಕ್ಕೆ ಏನೋ ಈ ಥರ ಮಾಡ್ಲಿಕ್ಕತ್ತಾನ ಅಂತೇಳಿ ಅವ್ರಿಗೆ ಒಂದು SMS ಕಳಿಸ್ಲಿಲ್ಲ. ಈಗ 8 ದಿನ ಆಯ್ತು ಸರ್, ಸೋಮವಾರ ಟು ಸೋಮವಾರ 8 ದಿನ ಆಯಿತು. 8 ದಿನ ಒಂದು ರೋಣಿಯಾಳ ಸಣ್ಣ ಬ್ರ್ಯಾಂಚ್ ಬಂದಾಗಿದ್ದು ಇವರಿಗೆ ಖಬರಿಲ್ಲ. ಏನಾದರೂ ಖಬರಿಲ್ಲ ಇವರಿಗೆ. ಇದು ಬಂದ್ ಮಾಡ್ತೇವೆ. ಏನಾದರೂ ಖಬರ್ ಆಗಲಿಲ್ಲ ರಾಜ್ಯಾದ್ಯಂತ ಸಿಂಡಿಕೇಟ್ ಬ್ಯಾಂಕ್ ಪ್ರತಿಯೊಂದು ರಾಜ್ಯಾದ್ಯಂತ ಬಂದ್ ಮಾಡ್ತೀವಿ. ಅಲ್ಲಿವರೆಗೂ ನಾವು ಬಿಡೋದಿಲ್ಲ. ರೋಣಿಯಾಳ ಗ್ರಾಮದ ಸಿಂಡಿಕೇಟ್ ಬ್ಯಾಂಕಿನ ಶಾಖೆಯಲ್ಲಿ ರೈತರು ಮತ್ತು ಎಲ್ಲ ಮಹಿಳೆಯರು ಇಟ್ಟಂಥ FD ಹಣ ಮತ್ತು SBIಯಲ್ಲಿ ಇಟ್ಟಂಥ ಠೇವಣಿಯನ್ನು ಇವತ್ತು ಅಲ್ಲಿ ಇದ್ದಂಥ ಸಿಬ್ಬಂದಿ ಮತ್ತು ಮ್ಯಾನೇಜರ್ಗಳು ಸೇರಿ ಲೂಟಿ ಮಾಡಿದ್ರಿಂದ ಸಾಕಷ್ಟು ಜನರಿಗೆ ತೊಂದರೆ ಉಂಟಾಗಿದೆ. ಇದು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಇಂಥ ಕೆಲಸ ಆಗಿದ್ದು ಭಾಳ ದುರದೃಷ್ಟಕರ ಮತ್ತು ಇದು ಭಾಳ ಆಶ್ಚರ್ಯ ಆದಂಥ ಒಂದು ಸಂಗತಿ ಇವತ್ತು ಉಂಟಾಗಿದೆ. ಇದರಿಂದ ಯಾಕಂದರೆ ಭಾಳಷ್ಟು ಜನ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳ ಒಂದು ವಿಶ್ವಾಸನ ಇಟ್ಟಿದ್ರು. ಇವತ್ತು ಆ ವಿಶ್ವಾಸವನ್ನು ಸಿಂಡಿಕೇಟ್ ಬ್ಯಾಂಕ್ ಇವತ್ತು ಕಳೆದುಕೊಂಡಂತಾಗಿದೆ ಇವತ್ತು. ಅದಕ್ಕಾಗಿ ನಾವು ಮೊನ್ನೆ ರೋಣಿಯಾಳ ಗ್ರಾಮದಲ್ಲಿ ಕೆಲವು ಗ್ರಾಹಕರು ಒಂದು ಕೆರೋಸಿನ್ ಎಣ್ಣೆಯಿಂದ ಒಂದು ಆತ್ಮಹತ್ಯೆ ಮಾಡುವಂಥ ಸಂದರ್ಭ ಕೂಡ ಉಂಟಾಗಿತ್ತು. ಅಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಜವಾಬ್ದಾರಿಯ ಪದಾಧಿಕಾರಿಗಳು ಸೇರಿ ಅವರಿಗೆ ಒಂದು ಸಾಂತ್ವನ ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡಿ ನ್ಯಾಯವಂತ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಇವತ್ತು ಹೇಳಿದ್ರಿಂದ ಅವರು ಆತ್ಮಹತ್ಯೆ ಅವ್ರಿಗೆ ಧೈರ್ಯ ಕೊಟ್ಟಿದ್ದರಿಂದ ಇವತ್ತು ಅವರು ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ಅದಕ್ಕಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಪದಾಧಿಕಾರಿಗಳು, ತಾಲೂಕಿನ ಮತ್ತು ಗ್ರಾಮ ಶಾಖೆಯ ರೋಣಿಯಾಳ ಗ್ರಾಮ ಶಾಖೆಯ ಪದಾಧಿಕಾರಿಗಳು ಸೇರಿ ಇಲ್ಲಿ ಸಿಂಡಿಕೇಟ್ ಬ್ಯಾಂಕಿನ ಏನು ಗ್ರಾಹಕರಿಗೆ ಏನು ದೊಡ್ಡ ಏನು ಅನಾಹುತ ಇವತ್ತು ಆಗಿದೆ, ಆ ಅನಾಹುತಕ್ಕೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಮತ್ತು ಅವರಿಟ್ಟಂಥ ಹಣ ಅವರಿಗೆ ವಾಪಸ್ ಕೊಡಿಸುವಂಥ ಕೆಲಸ ಇವತ್ತು ನ್ಯಾಯ ಕೊಡಿಸಲಿಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಬಂದಿದ್ದಾಗಿದೆ. MC ಮುಲ್ಲಾ ಜಿಲ್ಲಾಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ. ರೋಣಿಯಾಳ ಗ್ರಾಮದಲ್ಲಿ ಇವತ್ತೇನು ಸಿಂಡಿಕೇಟ್ ಬ್ಯಾಂಕ್ ಮಾಡಿದಂಥ ಅವ್ಯವಹಾರದ ಬಗ್ಗೆ ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆಯವರು ಇವತ್ತೇನು ಮುಖ್ಯ ಒಂದು ಕಚೇರಿ ಎದುರಿಗೆ ಒಂದು ಸಾಂಕೇತಿಕ ಧರಣಿಯನ್ನು ಮಾಡಿದ್ದೇವೆ. ಇವತ್ತು ಅವರ ಮೇಲಿನ ಅಧಿಕಾರಿಗಳಿಗೆ ಈ ಒಂದು ಅವ್ಯವಹಾರ ಆಗಿದ್ದರ ಬಗ್ಗೆ ನಾವು ಕಳಿಸಿದ್ದೇವೆ. ಅದರ ಆದಷ್ಟು ಜಲ್ದಿ ಅದರ ಬಗ್ಗೆ ನಾವು ಇತ್ಯರ್ಥವನ್ನು ತರ್ತೀವಿ ಅಂತೇಳಿ ಆ ಸಿಬ್ಬಂದಿಗಳು ನಮ್ಮ ಜೊತೆ ಮಾತನಾಡಿದ್ದಾರೆ. ಅಲ್ಲಿ ಭಾಳಷ್ಟು ಒಂದು ದುಃಖ ತರುವಂಥ ಸಂಗತಿ ಏನಂದರೆ ಭಾಳಷ್ಟು ಜನ ಹೆಣ್ಮಕ್ಳು 85 ವರ್ಷನವ್ರು ಇದ್ದಂಥವ್ರು ಕೂಡ ಒಂದು SB ಅಕೌಂಟ್ದಿಂದ ದುಡ್ಡು ಗಪ್ಲ ಆಗಿದೆ. 3 ಲಕ್ಷ, 2 ಲಕ್ಷ, 9 ಲಕ್ಷ, 20 ಲಕ್ಷ. ಆದರೆ ಜನ ಏನು ಒಂದು ವ್ಯವಸ್ಥೆ ಆಗಿದೆ ಅಂದರೆ ರೈತರ ಇವತ್ತು ಸಾಲ ಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಳಕತ್ತಾರೆ. ಇದು ಹೊಸ ಇತಿಹಾಸ. ಬಿಜಾಪುರ ಜಿಲ್ಲೆಯೊಳಗೆ ಸಿಂಡಿಕೇಟ್ ಬ್ಯಾಂಕ್ದವ್ರು ರೊಕ್ಕ ತಿಂದಾರ ಅಂಥೇಳಿ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಿಜಾಪುರ ಜಿಲ್ಲೆಯೊಳಗೆ ನಿರ್ಮಾಣ ಆಗ್ಯದ. ಇವತ್ತು ಆ ಸಿಬ್ಬಂದಿದವ್ರ ಜೊತೆ ಮಾತನಾಡಿದಾಗ ಅವ್ರು ಏನಂತಾರೆ, ನಾವು ಕೂಡ ಸಿಬ್ಬಂದಿಗಳದೀವಿ, ನಮ್ಮದು ಕೆಲಸ ಮೇಲಿನವರಿಗೆ ಅದು ಮುಂದೆ ಏನಾದಂಥ ಪ್ರೊಸೆಸ್ ಕಳಿಸುವಂಥ ವ್ಯವಸ್ಥೆ ಅದ ಅಂಥೇಳಿ ಅವ್ರು ನಮ್ಮ ಜೊತೆ ಮಾತನಾಡಿದ್ದಾರೆ. ಅವ್ರಿಗೆ ನಾವು ಒಂದು ಎಚ್ಚರಿಕೆ ಗಂಟೆ ಏನು ಕೊಟ್ಟಿದ್ದೀವಿ ಅಂದ್ರೆ ಸಿಂಡಿಕೇಟ್ ಬ್ಯಾಂಕ್ ಅಂದ ತಕ್ಷಣ ಬಿಜಾಪುರ ಜಿಲ್ಲೆ ಅಂದರೆ ರಾಜ್ಯದಲ್ಲಿ ಅನ್ಕೋರಿ, ರಾಷ್ಟ್ರದಲ್ಲಿ ಅನ್ಕೋರಿ, ಅದರದೇ ಆದಂಥ ಒಂದು ಅಸ್ತಿತ್ವ ಇದೆ, ಅದರದೇ ಆದಂಥ ಒಂದು ಒಳ್ಳೆಯ ಹೆಸರದ. ಆ ಒಂದು ಹೆಸರು ಕಳಚ್ಕೋಬಾರ್ದು, ಕೆಟ್ಟಾಗಬಾರ್ದು ಅಂದ್ರೆ ಇದು ಒಂದು ಅವ್ಯವಹಾರ ಏನಾಗ್ಯದಲ್ಲ ಅದು ಆದಷ್ಟು ಬೇಗನೆ ಅವ್ರು ದುಡ್ಡು ವಾಪಸ್ ಕೊಡಬೇಕು ಜನರಿಗೆ ಅಂತ ನಾವು ಹೇಳಿದ್ದೀವಿ. ಬಾಗೇವಾಡಿ ತಾಲೂಕಿನ ರೋಣಿಯಾಳ ಗ್ರಾಮದಲ್ಲಿ ಆದಂಥ ಈ ಸಿಂಡಿಕೇಟ್ ಬ್ಯಾಂಕಿನ
ಕೋಟ್ಯಾನುಗಟ್ಟಲೆ ಹಣ ಲೂಟಿ ಮಾಡಿರುವ ಸಿಂಡಿಕೇಟ್ ಬ್ಯಾಂಕ್ ಅಧಿಕಾರಿಗಳು ಇವತ್ತಿನ ದಿನ ಪಾಪ ರೈತಾಪಿ ಜನ ಮಹಿಳೆಯರಿಗೆ ತುಂಬ ಅನ್ಯಾಯ ಮಾಡಿರುವುದರಿಂದ ಇವತ್ತಿನ ದಿನ ವಿಜಯಪುರ ಜಿಲ್ಲೆಯ ಮುಖ್ಯ ಸಿಂಡಿಕೇಟ್ ಬ್ಯಾಂಕ್ ಕಚೇರಿ ಮುಂದೆ ಸಾಂಕೇತಿಕ ಧರಣಿ ಇವರಿಗೆ ಅಧಿಕಾರಿಗಳಿಗೆ ಏನು ಎಚ್ಚರಿಕೆ ನೀಡ್ತೇವಪ್ಪ ಅಂದ್ರೆ ಮತ್ತು ವಿಜಯಪುರ ಜಿಲ್ಲೆಯಲ್ಲಿರತಕ್ಕಂಥ ಸಿಂಡಿಕೇಟ್ ಬ್ಯಾಂಕಿನ ಗ್ರಾಹಕರಿಗೆ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಖಾತೆಯಲ್ಲಿ ನಿಮ್ಮ ಎಫ್ ಡಿಯಲ್ಲಿ ಇರತಕ್ಕಂಥ ದುಡ್ಡನ್ನು ನೀವು ಚೆಕ್ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಇಂಥ ಸಾಕಷ್ಟು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕೋಟ್ಯಾನುಗಟ್ಟಲೆ ಹಣ ಲೂಟಿ ಮಾಡಿದ್ರು ಕೂಡ ಕಣ್ಣು ಮುಚ್ಚಿಕೊಳ್ತಾರಪ್ಪ ಅಂದ್ರೆ ಈ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಎಷ್ಟು ಹಣ ಸುಲಿಗೆ ಮಾಡಿರ್ಬೋದು, ನಿಮ್ಮ ಅಕೌಂಟ್ನಲ್ಲಿರುವ ಹಣವಂತೂ ಎಫ್ ಡಿ ಅಂತೂ ಎಲ್ಲವನ್ನು ಗಪ್ ಮಾಡೋಂಥ ಈ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಯಾರೂ ವ್ಯಾಪರಿಸಬೇಡ್ರಿ, ಯಾವರ್ಸ್ಬೇಡ್ರಿ. ಅಂಕಲ್ ಸಿನಿಮಾಗೆ ಹೊಂಟಿವ್ರಿ, ಕಾವ್ಯನೂ ಕಳ್ಸ್ಕೊಡ್ರಿ ಪ್ಲೀಸ್. ಆದ್ರೆ ಅದಕ್ಕೂ ಮುಂಚೆ ಒಂದು ಸರ್ಪ್ರೈಸ್ ಐತಿ. ನಿಮ್ಮ ಆಭರಣ ಖರೀದಿಯ ಮೊದಲ ಆಯ್ಕೆ ಸೀಮಾ ಗೋಲ್ಡ್ ಆಗಿರಲಿ. ಸೀಮಾ ಗೋಲ್ಡ್, ಎಸ್ಎಸ್ ಕಲಾಭವನ ರಸ್ತೆ, ವಿಜಯಪುರ. हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है। हमारे पास अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।